ನಮಸ್ಕಾರ ಸ್ನೇಹಿತರೆ. ವೃಶ್ಚಿಕ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 6 ವರಗಳು ಯಾವುವು? ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಏನೆಲ್ಲ ನೋವುಗಳನ್ನ ಅನುಭವಿಸ್ತಾರೆ, ಯಾವೆಲ್ಲ ತೊಂದರೆ ತಾಪತ್ರಗಳಿಗೆ ಸಿಲುಕಿಕೊಳ್ತಾರೆ, ಅದಕ್ಕಿರ್ತಕ್ಕಂಥ ಪರಿಹಾರಗಳು ಏನು, ವೃಶ್ಚಿಕ ರಾಶಿಯವರ ರಾಶಿ ಭವಿಷ್ಯ ಹೇಗಿರುತ್ತೆ, ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತ ವರಗಳು ಯಾವುವು, ಅದನ್ನ ಹೇಗೆ ಇವರು ಪ್ರಯೋಜನ ಪಡಿಸ್ಕೊಳ್ಬೇಕು, ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ವೃಶ್ಚಿಕ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ವೃಶ್ಚಿಕ ರಾಶಿಯವರಿಗೆ ಇದೀಗ ಬಹಳ ಅದೃಷ್ಟ ತರತಕ್ಕಂಥ ಯೋಗ ನಿರ್ಮಾಣವಾಗ್ತಾ ಇದ್ದು, ಈ ಯೋಗದಿಂದಾಗಿ ಇವರಿಗೆ ಭಗವಂತನ ಅನುಗ್ರಹ ಸಿಗ್ತಾ ಇದೆ. ಹೀಗಾಗಿ ಭಗವಂತನ ಅನುಗ್ರಹ ಆಶೀರ್ವಾದದಿಂದ 6 ವರಗಳನ್ನ ಪಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಇವರು ರಾಜ ವೈಭೋಗದ ಜೀವನವನ್ನ ಕಾಣ್ತಾರೆ. ನೆಮ್ಮದಿಯುತ ಜೀವನ ಇವರದ್ದಾಗ್ಲಿದ್ದು ಮುಂದಿನ ದಿನಗಳು ಇವರಿಗೆ ಭರ್ಜರಿ ಧನಾಗಮನವನ್ನೇ ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ರಾಶಿಯವರಿಗೆ ಜಾಕ್ ಪಾಟ್ ಹೊಡೆಯಲಿದ್ದು ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಲಾಭವನ್ನೇ ಕಾಣ್ತಾರೆ ಅಂತ ಹೇಳಬಹುದು. ಈ ರಾಶಿಯವರ ಜೀವನದಲ್ಲಿ ಸಕಾರಾತ್ಮಕತೆ ಮತ್ತು ಪ್ರಗತಿಯ ಅಲೆಗಳು ಹೆಚ್ಚಾಗುತ್ತೆ. ಹೊಸ ಆಲೋಚನೆಗಳಿಗೆ ಸುಲಭವಾಗಿ ಇವರು ಹೊಂದ್ಕೊಳ್ತಾರೆ. ಇನ್ನು ಇವರ ಪ್ರೀತಿ ಪಾತ್ರರೊಂದಿಗೆ ಆಹ್ಲಾದಕರ ಸಮಯವನ್ನ ಕಳೆಯೋದ್ರಲ್ಲಿ ಇವರು ನಿರತರಾಗ್ತಾರೆ. ಜೀವನದ ಹಲವು ಕ್ಷೇತ್ರಗಳಲ್ಲಿ ಸ್ಥಿರ ಪ್ರಗತಿಯನ್ನ ಕಾಣ್ತೀರಾ. ಕೆಲವು ಕೆಲಸಗಳಲ್ಲಿ ಪ್ರಯತ್ನಗಳನ್ನ ಮುಂದುವರಿಸೋದ್ರಿಂದ ಶುಭ ಫಲಗಳನ್ನ ನೀವು ಕಾಣಬಹುದು. ನಿಮ್ಮ ಗುರಿಗಳಿಗೆ ಬದ್ಧರಾಗಿ ಮುನ್ನಡೆದ್ರೆ ಯಶಸ್ಸು ಪ್ರಾಪ್ತಿಯಾಗತ್ತೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಜಯವನ್ನ ನೀವು ಸಾಧಿಸ್ತೀರಾ ಅಂತ ಹೇಳಬಹುದು. ವಿಶೇಷವಾಗಿ ನೀವು ತಾಳ್ಮೆಯನ್ನ ವಹಿಸಿ ನಿಮ್ಮ ಜವಾಬ್ದಾರಿಗಳಿಗೆ ಸಂಬಂಧಿಸಿದಂತೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಅತ್ಯುತ್ತಮ ಅಂತ ಹೇಳಲಾಗ್ತಾ ಇದೆ. ಇನ್ನು ನಿಮ್ಗೆ ಗ್ರಹಗಳ ಒಂದಷ್ಟು ಸ್ಥಾನ ಬದಲಾವಣೆಯಿಂದಾಗಿ ನಿಮ್ಮ ಭವಿಷ್ಯದಲ್ಲಿ ಒಂದಷ್ಟು ಅನುಕೂಲಕರ ಪ್ರಯೋಜನಗಳಾಗೋದ್ರ ಜೊತೆಗೆ ಒಂದಷ್ಟು ಅನಾನುಕೂಲಗಳು ಕೂಡ ಆಗುತ್ತೆ. ಹೌದು, ವೃತ್ತಿಪರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ನೀವು ಕಾಣಬಹುದು. ನಿಮ್ಮ ಕೆಲಸ ಉತ್ತಮ ಫಲಿತಾಂಶಗಳನ್ನ ನಿಮ್ಗೆ ತಂದುಕೊಡುತ್ತೆ. ಹೊಸ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭಗಳನ್ನ ಪಡೆದುಕೊಳ್ತೀರಾ. ಇನ್ನು ನಿಮ್ಮ ಪ್ರಾಣಿಯ ಜೀವನದಲ್ಲಿ ಸಂತೋಷ ಇರುತ್ತೆ. ಮನೆಯಲ್ಲಿ ಶಾಂತಿ ಮತ್ತು ಸಂತಸ ತುಂಬಿ ತುಳುಕುತ್ತೆ. ಕಚೇರಿಯಲ್ಲಿ ಸವಾಲಿನ ಕೆಲಸಗಳನ್ನ ನಿರ್ವಹಿಸಲು ಹಿರಿಯರಿಂದ ಸಹಾಯ ಪಡೆಯಲು ಹಿಂಜರಿಯಕ್ಕೆ ಹೋಗಬೇಡಿ. ಸ್ನೇಹದ ಸಹಾಯದಿಂದ ಹಣ ಗಳಿಸಲು ನಿಮ್ಗೆ ಅನೇಕ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಸಮೃದ್ಧವಾಗಿರುವ ಆಹಾರವನ್ನ ನಿಮ್ಮ ಆಹಾರದಲ್ಲಿ ಸೇರಿಸಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಆಹಾರ ಶೈಲಿ ಬದಲಾಗೋದ್ರೊಂದಿಗೆ ನೀವು ಆರೋಗ್ಯಯುತ ಜೀವನವನ್ನ ನಡೆಸ್ತೀರಾ. ಇನ್ನು ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನ ಈ ಸಂದರ್ಭದಲ್ಲಿ ಕಂಡುಕೊಳ್ತೀರಾ. ವೃತ್ತಿ ವ್ಯವಹಾರದಲ್ಲಿ ಯಶಸ್ಸನ್ನ ಸಾಧಿಸಲು ಮಾಡಿದ ಪ್ರಯತ್ನಗಳು ಪ್ರಯೋಜನಕಾರಿಯಾಗತ್ತೆ. ಕುಟುಂಬ ಮತ್ತು ಸ್ನೇಹಿತರ ಬೆಂಬಲದೊಂದಿಗೆ ನೀವು ಹಣ ಗಳಿಸಲು ಹೊಸ ಅವಕಾಶಗಳನ್ನ ಪಡ್ಕೊಳ್ತೀರಾ. ಕೆಲವು ಜನರು ತಮ್ಮ ವೃತ್ತಿ ಜೀವನದಲ್ಲಿ ಅಡೆತಡೆಗಳನ್ನ ಎದುರಿಸಬಹುದು. ಪ್ರಮುಖ ಆಸ್ತಿ ಮತ್ತು ದಾಖಲೆಗಳನ್ನ ಸುರಕ್ಷಿತವಾಗಿಟ್ಕೊಳ್ಳಿ. ಹಣಕಾಸಿನ ವಿಷಯಗಳಲ್ಲಿ ಅಪಾಯವನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಖರ್ಚು ಅಭ್ಯಾಸಗಳ ಮೇಲೆ ನಿಗಾ ಇರಿಸಿದ್ರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಇಲ್ಲವಾದ್ರೆ ಹಣಕಾಸಿನ ತೊಂದರೆಯನ್ನ ಅನುಭವಿಸಬೇಕಾಗತ್ತೆ. ಇನ್ನು ಒಂಟಿ ಜನರು ಇಂದು ವಿಶೇಷ ವ್ಯಕ್ತಿಯ ಬಗ್ಗೆ ಆಸಕ್ತಿಯನ್ನ ಹೊಂದುತ್ತಾರೆ. ಅಂದ್ರೆ ನಿಮ್ಗೆ ಇದೀಗ ಮದುವೆಯ ಯೋಗ ಕೂಡಿ ಬಂದಿದೆ ಅಂತಲೇ ಹೇಳಬಹುದು. ಪ್ರೇಮ ಜೀವನದ ಪ್ರಣಯ ಕ್ಷಣಗಳನ್ನ ಸ್ಮರಣೀಯವಾಗಿಸಲು ಪ್ರಯತ್ನವನ್ನ ನೀವು ಪಡ್ತೀರಾ. ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ನಿಮ್ಮ ಸಂಗಾತಿಯನ್ನ ಬೆಂಬಲಿಸ್ತೀರಾ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇದು ನಿಮ್ಗೆ ಯಶಸ್ಸನ್ನ ತಂದುಕೊಡುತ್ತೆ. ಇನ್ನು ಹಣಕಾಸಿನ ವಿಷಯಗಳಿಗೆ ಸ್ವಲ್ಪ ಗಮನವನ್ನ ಕೊಡಬೇಕು. ನಿಮ್ಮ ಖರ್ಚಿನ ಅಭ್ಯಾಸಗಳ ಮೇಲೆ ನೀವು ಗಮನವನ್ನ ಹರಿಸಬೇಕಾಗತ್ತೆ. ವೃತ್ತಿ ಜೀವನದ ಸವಾಲುಗಳನ್ನ ಎದುರಿಸಲು ಹಿರಿಯರಿಂದ ಸಹಾಯ ಕೇಳಲು ಹಿಂಜರಿಯೋಕ್ ಹೋಗಬೇಡಿ. ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಈಗ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ವೃತ್ತಿ ಜೀವನದ ಗುರಿಗಳ ಬಗ್ಗೆ ನೀವು ಪ್ರೇರೇಪಿತರಾಗಿ ಕಾಣ್ತೀರಾ. ಸಂಬಂಧಗಳಲ್ಲಿ ಭಾವನಾತ್ಮಕ ಏರಿಳಿತಗಳಾಗುವ ಸಾಧ್ಯತೆ ಹೆಚ್ಚಿಗೆ ಇದ್ದು ನೀವು ನಿಮ್ಮ ಸಂಗಾತಿಯೊಂದಿಗೆ ಹಿಂದಿನ ವಿಷಯಗಳನ್ನ ಹೆಚ್ಚು ಚರ್ಚೆ ಮಾಡೋಕ್ ಹೋಗಬೇಡಿ. ಒಟ್ಟಿಗೆ ಸಂಬಂಧವನ್ನು ಬಲಪಡಿಸಲು ಪ್ರಯತ್ನಿಸಿ. ಅಲ್ಲದೆ ನಿಮ್ಮ ಆರೋಗ್ಯದ ಬಗ್ಗೆ ಅಸಡ್ಡೆ ಮಾಡ್ಲಿಕ್ಕೆ ಹೋಗಬೇಡಿ. ಆರೋಗ್ಯಕರ ಒಂದು ಜೀವನ ಶೈಲಿ ನಿಮ್ಮದಾಗತ್ತೆ ಅಂತ ಹೇಳಬಹುದು. ಇದರ ಜೊತೆಗೆ ನಿಮ್ಮನ್ನ ನೀವು ಆರೋಗ್ಯವಾಗಿ ಮತ್ತು ಚೈತನ್ಯಶೀಲರಾಗಿ ಇಟ್ಕೊಳ್ತೀರಾ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ವೃತ್ತಿಪರ ಜೀವನದಲ್ಲಿ
ಈ ಸಮಯ ನಿಮ್ಗೆ ಅನುಕೂಲಕರವಾಗಿರುತ್ತೆ. ಆದಾಯವನ್ನ ಹೆಚ್ಚಿಸಲು ನಿಮ್ಗೆ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಅದಲ್ಲದೆ ಕುಟುಂಬ ಜೀವನ ಸಂತಸವಾಗಿರುತ್ತೆ. ನಿಮ್ಮ ಸ್ನೇಹಿತರೊಂದಿಗೆ ಎಲ್ಲೋ ಹೋಗಲು ಯೋಜನೆಯನ್ನ ಹಾಕೊಂಡಿದ್ರೆ ಹೊಸ ಮನೆ ಅಥವಾ ವಾಹನ ಖರೀದಿಸಲು ಇದು ಅತ್ಯುತ್ತಮವಾದ ದಿನ. ಇನ್ನು ಪ್ರತಿದಿನ ಯೋಗ ಮತ್ತು ವ್ಯಾಯಾಮ ಮಾಡಿದ್ರೆ ಆರೋಗ್ಯಕರ ಜೀವನ ಶೈಲಿ ನಿಮ್ಮದಾಗುತ್ತೆ. ಕೆಲಸದ ಒತ್ತಡವನ್ನ ತೆಗೆದುಕೊಳ್ಳೋಕೆ ಹೋಗಬೇಡಿ. ಕುಟುಂಬದವರೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯಿರಿ. ಸಂಭಾಷಣೆಯ ಮೂಲಕ ಸಂಬಂಧದ ಸಮಸ್ಯೆಗಳನ್ನ ಪರಿಹರಿಸಲು ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಮಾಧುರ್ಯವನ್ನ ಹೆಚ್ಚಿಸುತ್ತೆ. ನಿಮ್ಮ ಸಂಗಾತಿಯಿಂದ ನಿಮ್ಗೆ ಸಂಪೂರ್ಣ ಬೆಂಬಲ ಸಿಗುತ್ತೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅದೃಷ್ಟವು ನಿಮ್ಮನ್ನ ಬೆಂಬಲಿಸುತ್ತೆ. ಯಶಸ್ಸು ನಿಮ್ಮ ಪಾದಗಳನ್ನ ಚುಂಬಿಸುತ್ತೆ ಅಂತ ಹೇಳಬಹುದು. ಈ ರಾಶಿಯ ಜನರು ಆದಾಯವನ್ನು ಹೆಚ್ಚಿಸಲು ಹೊಸ ಆಯ್ಕೆಗಳನ್ನ ನೋಡ್ಕೊಳ್ತಾರೆ. ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದ ಮಾಡಿದ ಕೆಲಸವು ಅತ್ಯುತ್ತಮ ಫಲಿತಾಂಶವನ್ನ ನೀಡುತ್ತದೆ. ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರ್ತೀರಾ. ವ್ಯವಹಾರ ಸಂಬಂಧಿಸಿದಂತೆ ಪ್ರಯಾಣಿಸುವ ಸಾಧ್ಯತೆಗಳು ಇದ್ದು ಸಾಮಾಜಿಕ ಸ್ಥಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ. ಹಣ ಗಳಿಸಲು ಅನೇಕ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಆಸ್ತಿ ಸಂಬಂಧಿತ ವಿವಾದಗಳನ್ನು ಪರಿಹರಿಸಲು ಇದು ಉತ್ತಮ ಸಮಯವಾಗಿದ್ದು ಕುಟುಂಬ ಸದಸ್ಯರೊಂದಿಗೆ ನೀವು ಕುಟುಂಬದ ಒಂದಷ್ಟು ಸಮಾರಂಭಗಳಲ್ಲಿ ನೀವು ಭಾಗವಹಿಸ್ತೀರಾ. ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತೆ ಶಾಂತಿ ಇರುತ್ತೆ. ಆಗ್ಲೇ ಹೇಳ್ದಂಗೆ ಒಂಟಿ ಜನರಿಗೆ ಒಂದಷ್ಟು ಜನರ ಜೊತೆ ಬೆರೆಯುವ ಹವ್ಯಾಸ ಮೂಡುತ್ತೆ. ಹೂಡಿಕೆಗೆ ಅನೇಕ ಸುವರ್ಣ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಆರ್ಥಿಕ ಸ್ಥಿರತೆ ಸುಧಾರಿಸುತ್ತೆ. ವೃತ್ತಿಪರ ಜೀವನದಲ್ಲಿ ನಿಮ್ಮ ಕೌಶಲ್ಯಗಳನ್ನ ಪ್ರದರ್ಶಿಸಲು ನೀವು ಸಿದ್ಧರಾಗಿರ್ತೀರಾ. ಇದು ಕೆಲವರು ಎಚ್ಚರಿಕೆಯಿಂದ ಯೋಚಿಸಿದ ನಂತರ ಆಸ್ತಿಯಲ್ಲಿ ಹೂಡಿಕೆನ ಮಾಡಬೇಕಾಗತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳನ್ನ ಆಯೋಜನೆ ಮಾಡಬಹುದು. ಜೊತೆಗೆ ಕುಟುಂಬ ಜೀವನದಲ್ಲಿ ಇದು ಸಂತಸವನ್ನ ತಂದ್ಕೊಡುತ್ತೆ. ಇನ್ನು ಸಂಜೆಯ ಹೊತ್ತಿಗೆ ಲಾಂಗ್ ಡ್ರೈವ್ ಹೋಗ್ಬೇಕು ಅನ್ನೋ ನಿಮ್ಮ ಕನಸು ಕೂಡ ನನಸಾಗುತ್ತೆ ಅಂತ ಹೇಳಬಹುದು. ಇದರ ಜೊತೆಗೆ ನಿಮ್ಮ ಪ್ರೇಮ ಜೀವನದಲ್ಲಿ ರೋಮಾಂಚನಕಾರಿ ತಿರುವುಗಳನ್ನ ನೀವು ಕಾಣ್ತೀರಾ. ಹಣದ ಒಳಹರಿವು ಹೆಚ್ಚಾಗುತ್ತೆ. ವೃತ್ತಿಪರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ಕಾಣ್ತೀರಾ. ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಜೀವನದಲ್ಲಿ ಬಗೆಹರಿಸ್ಕೊಳ್ತೀರಾ. ಕೆಲಸದಲ್ಲಿ ವಿಳಂಬವಾದ್ರೂ ಕೂಡ ಆಸ್ತಿಗೆ ಸಂಬಂಧಿಸಿದ ವಿವಾದಗಳಿಂದ ಮುಕ್ತರಾಗ್ತೀರಾ. ಕುಟುಂಬ ಸಮಾರಂಭಕ್ಕೆ ಆಹ್ವಾನ ಸಿಗುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಎಂದಿಗೂ ಕೂಡ ಅಸಡ್ಡೆ ಮಾಡಕ್ ಹೋಗ್ಬೇಡಿ. ಪ್ರತಿದಿನ ಯೋಗ ಮತ್ತು ಧ್ಯಾನವನ್ನ ಮಾಡೋದ್ರಿಂದಲೂ ಕೂಡ ನೀವು ಚೈತನ್ಯಶೀಲರಾಗ್ತೀರಾ. ನಿಮ್ಮ ಸಂಗಾತಿಯನ್ನ ಅಚ್ಚರಿಗೊಳಿಸುವಲ್ಲಿ ನೀವು ಯೋಜನೆಯನ್ನ ಹಾಕೊಂಡಿದ್ರೆ ಆ ಯೋಜನೆ ಈಗ ಸಕ್ಸಸ್ ಆಗುತ್ತೆ. ಪ್ರೇಮ ಸಂಬಂಧಗಳಲ್ಲಿ ಮಾಧುರ್ಯ ಹೆಚ್ಚಾಗುತ್ತೆ. ಹಣದ ಒಳಹರಿವು ಹೆಚ್ಚಾಗೋದ್ರ ಜೊತೆಗೆ ಆದಾಯದ ಮೂಲಗಳಿಂದ ನೀವು ಹಣವನ್ನ ಪಡೆದುಕೊಳ್ತೀರಾ. ವೃತ್ತಿಪರ ಜೀವನದಲ್ಲಿ ಪರಿಸರ ಅನುಕೂಲಕರವಾಗಿರುತ್ತೆ. ಹೊಸ ಕೆಲಸದ ಜವಾಬ್ದಾರಿಯನ್ನ ತೆಗೆದುಕೊಳ್ಳಿಕ್ಕೆ ಹಿಂಜರಿಯಕ್ಕೆ ಹೋಗ್ಬೇಡಿ. ವೃತ್ತಿ ಬೆಳವಣಿಗೆ ಮತ್ತು ಒಂದಷ್ಟು ವಾಹನ ಖರೀದಿ ಇರಬಹುದು, ಆಸ್ತಿ ಪಾಸ್ತಿ ಖರೀದಿ ಇರಬಹುದು. ಇದೆಲ್ಲದಕ್ಕೂ ಕೂಡ ಸುವರ್ಣ ಅವಕಾಶ ಇದೀಗ ಬರ್ತಾ ಇದೆ ಅಂತ ಹೇಳಬಹುದು. ಇದರ ಜೊತೆಗೆ ಮೀಡಿಯಾದಲ್ಲಿರ್ತಕ್ಕಂಥವ್ರು, ಕಲೆ ಕ್ಷೇತ್ರದಲ್ಲಿರ್ತಕ್ಕಂಥವ್ರು, ಬರವಣಿಗೆ ಕ್ಷೇತ್ರದಲ್ಲಿರ್ತಕ್ಕಂಥವ್ರು, ಷೇರು ಮಾರುಕಟ್ಟೆಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇಲ್ಲವಾದ್ರೆ ನಿರೀಕ್ಷೆಗಿಂತ ಅತ್ಯುತ್ತಮ ಫಲಿತಾಂಶ ಬರೋದಿಲ್ಲ. ನೀವು ನಷ್ಟವನ್ನ ಅನುಭವಿಸಬೇಕಾಗತ್ತೆ. ಸಂಬಂಧಗಳಲ್ಲಿ ಪರಸ್ಪರ ತಿಳುವಳಿಕೆ ಮತ್ತು ಸಮನ್ವಯವನ್ನ ಸಾಧಿಸಲು ಸಾಧ್ಯವಾಗುತ್ತೆ. ಇನ್ನು ಪ್ರೇಮ ಜೀವನದ ಆಹ್ಲಾದ ಕ್ಷಣಗಳು ನಿಮ್ಮದಾಗುತ್ತೆ ಅಂತಲೇ ಹೇಳಬಹುದು. ಇದೆಲ್ಲವೂ ಕೂಡ ವೃಶ್ಚಿಕ ರಾಶಿ